ಸರಿ, ನೀವು ಹೇಳಿದ್ರಿ ಈಗ ಆಡಿಯೋ ರೆಕಾರ್ಡ್ ಮಾಡ್ತಾರೆ ಉದ್ದೇಶಪೂರ್ವಕವಾಗಿ ಯಾರು ಆತರ ಮಾತಾಡಲ್ಲ ಮೇಡಮ್. ನಾನು ಹಿಂಗೇನಾರ ಚಾಟ್ ಇಟ್ಟೇನೋ ಒಂದು ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಹಾಕಿಲ್ಲ ಮೇಡಮ್. ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ನನ್ನ ಮೊಬೈಲ್ ಇವಾಗ ರೀಸೆಂಟ್ ಆಗಿ ಒಂದ್ 2 ತಿಂಗಳಿಂದ ಹಾಕಿಟ್ಟಿರೋದು. ಪ್ರತಿ ಒಂದು ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಹಂಗೆಲ್ಲ ನಾನು ಪ್ಲಾನ್ ಮಾಡೋದಾಗಿದ್ರೆ ಬೇಜಾನ್ ಸಿಕ್ಕಾಬಟ್ಟೆ ಅವ್ರು ಏನೇನೋ ಯಾರ ಬಗ್ಗೆನೋ ಮಾತಾಡಿದ್ರೆ ಅದೆಲ್ಲ ಮಾಡಬಹುದಿತ್ತು. ಬಟ್ ಲಾಕೆ ಇಲ್ಲ ನನಗೆ. ಯಾಕೆಂದ್ರೆ ನಾನು ಒಂದು ಶೋಗೆ ಹೋಗ್ಬೇಕಾದ್ರೆ ಜೊತೆಲಿ ಬಂದಾಗ ನಾನು ಒಂದು ಸ್ಟೇಜ್ ಹೋಗೋದಾಗ ಲೇಡೀಸ್ ನ ಕಾರಲ್ಲೇ ಕೂರಿಸಿರ್ತೀನಿ. ನಾನು ಮೊಬೈಲ್ ಅಲ್ಲೇ ಬಿಟ್ಟು ಇರ್ತೀನಿ. ಏನ್ ಬೇಕಾದ್ರೂ ಅದು ಐಡಿಯಾ ಕೊಟ್ಟೋದೆ ಅವರು. ನನಗೆ ಏನು ಗೊತ್ತಿಲ್ಲ. ಅವರೇ ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ತಕೊಂಡ್ ಕಳಿಸ್ ಇದೆಲ್ಲ ಮಾಡಿದ್ದಾರೆ. ಯಾವ್ದು ಮೇಡಮ್? ಆಡಿಯೋ ನನ್ ಬಿಟ್ಟಿರಲಿಲ್ಲ. ಅದು ನನ್ನ ಬಗ್ಗೆ ಇಲ್ಲ. ಕೇಳಿ ನೋಡಿ, ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ. ಓಕೆನಾ? ನಾನು ಯಾರ್ದು ಮೇಡಮ್? ಅಪ್ಪಣ್ಣ ಅವ್ರದ್ದು ಮಾತಾಡಿರೋದು 1 ವರ್ಷ. ಆಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ. ಇವರು ಇಬ್ರು ಮಧ್ಯನೂ ತಂದಿಟ್ಟಿದ್ದಾರೆ. ನಿನಗೆ ಸೇಫ್ಟಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ. ಅವ್ರ ವಿಡಿಯೋನ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ. ನನಗೆ ನನ್ನ ವಿಡಿಯೋ ಮಾಡ್ಬಿಟ್ಟು ಅಪ್ಪಣ್ಣ ಮನು ಉಲ್ಟಾ ಹೊಡಿಬಹುದು, ಇದನ್ನ ನೀನ್ ಇಡ್ತೀವಿ ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ನಾನು ನೋಡಿದ್ದೀನಿ ಮೊಬೈಲ್ ಅಲ್ಲಿ ತೆಗೆದು. ಇನ್ನೊಬ್ರು ಕಾಮಿಡಿ ಕೇಳಿದ್ರು ಒಂದು ಮೆಸೇಜ್ ಮಾಡಿದ್ದಾರೆ. ಅದು 1-1.5 ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು, ಬೇಗ ಹೆಣ್ಮಕ್ಳಿದ್ದಾಗ ಬಂದವನು ಅನ್ಬಿಟ್ಟು ಬೇಗ ಲಾಕ್ ಮಾಡ್ಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಳು ಮಾಡಿದ್ದಾರೆ. ಈ ತರದೆಲ್ಲ ಒಂದಿಷ್ಟು ನಡೆದಿದೆ ಹಿಂಗಡೆ ಕೂತಂತ. ಗೊತ್ತಿಲ್ಲ ಸರ್, ಏನೋ ಈಗ ನೋಡಿ. ಇಲ್ಲ ಸರ್, ನಾನು ಸರ್ ಸೂಪರ್ ಸ್ಟಾರ್ ಅಲ್ಲ, ಏನೂ ಅಲ್ಲ, ಕಾಮನ್ ಮ್ಯಾನ್. ಗೊತ್ತಿಲ್ಲ ಸರ್, ಕಾಮನ್ ಮ್ಯಾನ್. ಈಗ ಫಸ್ಟ್ನೇ ಸಿನಿಮಾ. ನಾವು ಕೂಡ ಅಂಬೆಗಾಲ್ ಇಟ್ಕೊಂಡು ಹೋಗ್ಬೇಕು, ದೊಡ್ಡ ಆಶೀರ್ವಾದ ತಗೊಂಡು ಬಂದ್ರೆ ಇಲ್ಲ ಸರ್. ಅದು ಈಗ ಏನಂತಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡಂಗಿಲ್ಲ. ಇದು ಅದಕ್ಕೆ ನಾನು ಏನು ಸಂತ್ರಸ್ತೆ ಅವರ ಹೆಸರು ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಆಡಿಯೋಕ್ಕೆ. ಯಾಕೆ ಅಂದ್ರೆ ನನ್ನ ಕೆರಿಯರ್ಗೆ ಡ್ಯಾಮೇಜ್ ಆಗಿರೋದು ಅದೊಂದೇ. ಮಿಕ್ಕಿದ ಏನಿದೆ ಅದು ಕಾನೂನು ಏನಿದೆ ನೋಡ್ಕೊಂತ ಇದೆ. ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನ್ ಕತೆ ಅನ್ನೋದು ನನಗೆ ಇನ್ನೊಂದು ವಾರ 15 ದಿವಸದಲ್ಲಿ ನನಗೆ ಒಂದು ಬೇಲ್ ಏನೋ ಇದಾಗಿರೋದ್ರಿಂದ, ಕಂಡೀಷನ್ ಬೇಲ್ ಇರೋದ್ರಿಂದ ನಾವು ಕೋರ್ಟ್ ಅಲ್ಲಿ ಇದ್ ಮಾಡ್ಕೊಂಡೆ ಮಾತಾಡ್ಬೇಕು ಮೇಡಮ್. ಅದಕ್ಕೋಸ್ಕರ ಅಲೋಕ್ ಅನ್ನೋರು ಅವರು ಸುಮಾರು 7-8-10 ವರ್ಷದಿಂದಾನೇ ಜೊತೆಲಿದ್ದಾರೆ. ಇವತ್ತು ಜೊತೆಲಿದ್ದಾರೆ, ಅವತ್ತು ಜೊತೆಲಿದ್ದಾರೆ. ಗೊತ್ತಿಲ್ಲ ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಪ್ರತಿ ಸತಿನೂ ಅವ್ರ ಮನೇಲೇ ಇದ್ದಾರೆ. ಆಚೆ ಕಡೆಯಿಂದನೂ ಕೂಡ ಫುಲ್ ಜೆಬಿ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರಂತೆ. ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡ್, ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡ್ ಕೇಳಿದ್ರೆ ಆಟೋಮೆಟಿಕ್ ಆಗುತ್ತಂತೆ. 24/7 ಅವ್ರದ್ದು ರೆಕಾರ್ಡ್ ಅಲ್ಲಿ ಇರುತ್ತಂತೆ. ಕೇಳಿದ್ರೆ ಹೀಗೆ ಹೇಳ್ತಾವ್ರಂತ. ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ. ಇವ್ರದ್ದು ಒಂದು ನನಗೆ ಅನ್ಸಿದ್ದು ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತಾನೋ, ಇಲ್ಲ ಈ ಸಿನಿಮಾ ಏನಾರ ಕ್ಲಿಕ್ ಆಗುತ್ತೆ ಅಂತಾನೋ, ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದ್ರೆ ನಿಜವಲ್ಲ ನಾನೇ ಸರೆಂಡರ್ ಆಗ್ಬಿಡ್ದು. ಇಲ್ಲಪ್ಪ, ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನ್ ಬೇಕಾದ್ರೂ ಶಿಕ್ಷೆ ಮಾಡಿ ಅಂತ. ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ನಂಗೆ ಇವತ್ತಾಯ್ತಲ್ಲ, ಅದು ನನಗೆ ಆಗ್ತಿಲ್ಲ. ಯಾಕಂದ್ರೆ ಪ್ರಮೋಷನ್ಗೆ ನೀವು ನೋಡಿರ್ಬೇಕು, ಊಟ ಮಾಡಿಲ್ಲ ಸರ್ 1 ತಿಂಗಳು. ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದಿರ ಪ್ರಮೋಷನ್. ಆ ಪ್ರಮೋಷನ್ ಮಾಡಿದ್ಕೆ ಏನಾದ್ರು ಹಿಂಗ ಆಯ್ತಾ, ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತಾ ಅನ್ನೋ ಗೊತ್ತಿಲ್ಲ. ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಇವ್ರಿಗೆ ಹೇಳಿದ್ದೆ 2ನೇ ಸಿನಿಮಾ ಹಿಂಗ ಆಗ್ತಿದೆ, ಒಂದಿಷ್ಟು ಬಜೆಟ್ ಅಂತಾನು ಇವರ ಬಜೆಟ್ ತಲೆ ಹೇಳಿದೆ, ಇದು ಎಷ್ಟು ಖರ್ಚಾಗಿದೆ ಅಂತಾನು ಹೇಳಿದೆ. ಒಂದು 2.25-3 ಕೋಟಿ ಇದು ಬಜೆಟ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದು ಕೂಡ ಯಾರ್ಯಾರು ಗೆಸ್ಟ್ ಅಪಿಯರೆನ್ಸ್ ಇದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ. ಅದು ಮಾತುಕತೆ ಆಗಿತ್ತು. ಇದಕ್ಕೇನಾದ್ರೂ ಮುಂದೆ ಹೋಗ್ಬಿಡ್ತಾನ ಏನ್ ಕತೆ ಅದು ಗೊತ್ತಿಲ್ಲ. ನಾನು ಬೇರೆ ಹಿಂಗ್ ರೆಕಾರ್ಡ್ ಬಿಡೋದು, ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದ್ರು ಒಂದು ಒಳ್ಳೆ ಸಿನಿಮಾ, ನೀನ್ ಇಷ್ಟು ಕೋಟಿ ಮಾಡ್ತೀನಿ, ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದ್ರೆ ನನಗೂ ಖುಷಿ ಆಗೋದು. ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ, ವಿಡಿಯೋ ರೆಕಾರ್ಡ್ ಬಿಟ್ಟು ನಿನ್ ಮೇಲೆ ಕೊಡ್ತೀನಿ, ಅದಲ್ಲ. ನಾನು ಕಾಂಪಿಟೇಟ್ ಕೊಡಕ್ಕಲ್ಲ. ನಾನು ಚಿಕ್ಕ ಈಗ ಅಂಬೆಗಾಲ್ ಇಡ್ತಾ ಇರೋದು. ಬೇಜಾರ್ ಏನಂತಂದ್ರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟ್ಔಟ್ ನೋಡ್ಬೇಕು ಅಂತ ಒಂದ್ 2-3 ಸಿನಿಮಾ ಮಾಡಿದೆ. ಯಾವ ಕಟ್ಔಟ್ ನಾವು ನೋಡಕ್ಕಾಗಿಲ್ಲ. ಈ ಸಿನಿಮಾ ಮೂಲಕ ನಾವು ಒಂದು 50 ಅಡಿ ಎಷ್ಟು ಕಟ್ಔಟ್ ಹಾಕಿದ್ರು. ನಾಳೆ ಕಟ್ಔಟ್ ಅನ್ನಂಗೆ ಇವತ್ತು ಒಳಗಡೆ ಹೋಗ್ತೀನಿ. 1 ತಿಂಗಳು ಪ್ರಮೋಷನ್, 1 ತಿಂಗಳು ನೀವು ನೋಡಿರ್ಬೋದು. ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ. ನಾನು ಎಲ್ಲಾ ಕಡೆ ಪ್ರಮೋಷನ್ ಮಾಡಿದ್ದೀನಿ. 24/7 ಮಾಡಿದ್ದೀನಿ ಸರ್. 2 ಗಂಟೆ ರಾತ್ರಿ ಏನ್ ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದ್ದೀನಿ. ಅಷ್ಟು ಅದು ನನಗೆ ಅಸಹ್ಯ ಆಗ್ತಿದೆ ಸರ್. ರೆಕಾರ್ಡ್ ಕೇಳಿದ್ರೆ ನನಗೆ ಅನ್ಸುತ್ತೆ, ಇಷ್ಟೊಂದು ಈ ತರದೆಲ್ಲ ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವಲ್ಲೂ ಡಿಲೀಟ್ ಮಾಡಿಸಿದೆ. ನಾನು ಹಂಗೆಲ್ಲ ಇದ್ದಿದ್ದು ನಾನು ನಿಜವಲ್ಲೂ 100% ಡಿಲೀಟ್ ಮಾಡಿಸ್ತಿದ್ದೆ. ಮಾತಾಡಿದ್ದೆ ಆಗಿದ್ದಿದ್ರೆ ಇಷ್ಟೆಲ್ಲ ನನಗೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ. ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ ಒಂದೊಂದು ನ್ಯೂಸ್ಗಳು ಬರ್ತಾರೆ. ಯಾರಾದ್ರೂ ಬಂದಾಗ, ಜೈಲಿಗೆ ಒಳಗಡೆ ಬಂದಾಗ, ಹೊಸ ಕೈದಿಗಳು ಯಾರು ಬಂದಾಗ ಹೇಳೋರು, ಈ ಹೊರಗಡೆ ಹಿಂಗಾಗಿದೆ, ಬ್ಯಾನ್ ಆಗಿದೆ ಅಂತೆ, ಹಿಂಗಾಗಿದೆ, ಪ್ರತಿಭಟನೆ ಮಾಡ್ತಾರೆ ಅಂದಾಗ
ಸಿಕ್ಕಾಬಟ್ಟೆ ಭಯ ಆಯ್ತು, ಏನಪ್ಪ ಇಷ್ಟೊಂದು ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಆದ್ರೂ ಅವ್ರು ಬಿಡ್ತಾನೆ ಇಲ್ಲ. 3ನೇ ವಾರ ಸಿನಿಮಾ ಹೋಗಿದೆ, ನೀವೇ ಎಲ್ಲರೂ ಸಪೋರ್ಟ್ ಮಾಡೋ. ಎಲ್ಲರೂ ಸಿನಿಮಾನು 3ನೇ ವಾರಕ್ಕೆ ಹೋಗ್ತಿತ್ತೆ ಗೊತ್ತಿಲ್ಲ. ದೊಡ್ಡವರು ಆಶೀರ್ವಾದ ಮತ್ತೆ ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ 1ನೇ ವಾರಕ್ಕಲ್ಲ 2 ದಿವಸಕ್ಕೂ ನಿಲ್ಸೋರು. ಯಾರು ರಿಯಾಕ್ಟ್ ಮಾಡದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದ್ ಕಡೆ ಭಯ ಆಯ್ತು. ಉಮೇಶ್ ಬಣಕಾರ್ ಸರ್ ಹತ್ರ ಹೋದೆ, ಹಿಂಗ ಆಯ್ತಣ ಅಂತ ಎಲ್ಲ ಕೆಲವು ತೋರಿಸ್ತೆ. ನಂದು ಮೆಸೇಜ್ಗಳು ಮಾಡಿರೋದು, ರಿಪ್ಪು ಮಡೆನೂರು ಅಂತ ಒಂದು ಫೋಟೋ ಮಾಡಿದ್ದಾರೆ, ಅದನ್ನು ತೋರಿಸ್ತೇವ್ರಿ. ಹಿಂಗೆಲ್ಲ ಆಗಿದೆ, ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ, ನಮಗೆ ಏನ್ ಬೇಕೆಲ್ಲ ತಗೊಂಡಿದೀವಿ ಅಂತಿರೋದು. ಪ್ರತಿ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ. ಇಷ್ಟೊಂದು ಅಂದ್ರೆ ಅದ್ರ ಬದಲು ಸುಮ್ಮನೆ ವಿಷ ಕೊಟ್ಟಿದ್ರೆ ಏನೋ ಜೀವನ ಚೆನ್ನಾಗಿಲ್ಲ. ಯಾರು ಅವನು ಜೊತೆಲಿರೋನ್ ಕಲಾವಿದ ಅಲ್ಲ. ಕಲಾವಿದ್ರೆ ನಾನು ಅದನ್ನೇ ಹೇಳಿದ್ದವ್ರಿಗೆ, ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದ್ ಸಿನಿಮಾ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ. ನಮ್ ಜೊತೆ ಇರೋರು ಪಾಪಾರಪ್ಪ ಒಂದ್ ಕಲೆಯಲ್ಲಿ ಏನೋ ಒಂದ್ ಮಾತಾಡೋಣ, ಕಲೆ ವಿಚಾರದಲ್ಲಿ ಏನೋ ಮಾಡೋಣ. ಬರೀ ವಿಡಿಯೋ ಬಿಡ್ತೀನಿ, ರೆಕಾರ್ಡ್ ಬಿಡ್ತೀನಿ, ವಿಡಿಯೋ ಬಿಡ್ತೀನಿ ಅಂದ್ರೆ ನಾವು ಆ ಕೆಲಸ ಮಾಡಕ್ ಬಂದಿಲ್ಲ. ನಾವು ಕಲೆ ನಮ್ ಬಂದಿದ್ದೀವಿ. ಎಲ್ಲೋ ನನ್ನ ಹಣೆ ಬರ ತುಂಬಾ ಕೆಟ್ಟದಾಗಿತ್ತು ಅನ್ಸುತ್ತೆ. ಏನ್ ದೃಷ್ಟಿಗೋ ಏನಕ್ಕೋ ಏನಾಯ್ತು ಗೊತ್ತಿಲ್ಲ. ಈಗ ಹೋಗಿ ಸಿಗಾಕೊಂಡಿದ್ದೀನಿ. ಇವತ್ತು ನಾನು ದಿನ ಅನುಭವಿಸ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನನ್ನ ಉದ್ದೇಶಪೂರ್ವಕ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೊತಾರಲ್ಲ ಸರ್ ಎಲ್ಲ ಹೋಗ್ಬಿಡ್ತಿದ್ದೆ. ನಾನು ಬಿಡು, ನಾನು ಆಕ್ಚುಲಿ ಆಚೆ ಬಂದಾಗ್ಲೂ ಅಂದೇ ಅನ್ಕೊಂಡೆ, ಕಾಣಿಸೋಬಾರ್ದು ಬೇಡಪ್ಪ ಅಂತ. ಬಟ್ ನಾನು ಕಲೆ ನಂಬೆ ಬಂದಿರೋದು, ಬೇರೆ ಕೆಲಸ ನಾನು ಮಾಡಕ್ ಆಗಲ್ಲ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.